Hadi Education and Welfare Association registered founder of ಮೊಹಮ್ಮದ್ ಜಾವೇದ್ ಮನಾನಿ ಸರ್ ಉಸ್ತಾದ್ ಅವರು ಇದು ಸಂಸ್ಥಾನ ನಡೆಸ್ತಾ ಇದ್ದಾರೆ. ಇದು ಸಂಸ್ಥೆಗೆ ಒಂದು ಟ್ರಸ್ಟ್ ಮಾಡಿ ಕಮಿಟಿ ಮಾಡಿ ಅವರು ನಡೆಸ್ತಾ ಇದ್ದಾರೆ. ನಾವು ಎಲ್ಲಿನೂ ದೇವಣಿಗೆ ಅಥವಾ ಡೊನೇಷನ್ಸ್ ಯಾರಿಗೂ ಕೇಳೋಂಗಿಲ್ಲ. ಏನು ಮಂದಿ ಇದ್ದರೂ ಮಂದಿಗೆ ನಾವು ಇದು ಮಾಡಿರ್ತೀವಿ. ಅವರು ಬಂದು ನಮಗಿಲ್ಲಿ ಕೊಟ್ಟು ಹೋಗ್ತಾರೋ. ಅದು ಹುಬ್ಬಳ್ಳಿಯಲ್ಲಿ ಅಷ್ಟೇ ನಾವು ಚಂದ ಮಾಡ್ತೀವಿ. ಹೊರಗೇನು ದೇವಣಿಗೆ ಕೇಳೋಂಗಿಲ್ಲ. ಹೊರಗಿನವ್ರು ನಮ್ಗೆ ಯಾರು ಚಂದ ಕೊಡಲ್ಲ. ಎಜುಕೇಷ್ನಲ್ಲಾಗಲಿ ಸೋಷಲ್ ಆ್ಯಕ್ಟಿವಿಟೀಸ್ ಆಗಲಿ ಮಕ್ಕಳಿಗೆ ಏನೇನು ಸಹಾಯ ಬೇಕು ಆ ಸಹಾಯ ನಾವು ಮಾಡ್ತಾಯಿದ್ದೀವಿ. 53 ಜನ ನಮ್ಮ ಮಕ್ಕಳಿದಾವೆ ನಮ್ಮಲ್ಲಿ ಅನಾಥು. ಅವ್ರು ಇದು 8 ವರ್ಷ ಆಯಿತು. ಅವರು ಫೌಂಡರ್ ಏನಿದಾರಲ್ಲ ಅವರು ಒಬ್ಬರ ಇಂದ ಚಾಲೂ ಮಾಡಿ ಆಮ್ಯಾಗ ಅವ್ರು ಟ್ರಸ್ಟ್ ಕಟ್ಟಿ ಎಲ್ಲ ಮೆಂಬರ್ಗೆ ಜೋಡಿಸ್ಕೊಂಡ್ರು. ಒಬ್ಬರಿಂದ ಒಬ್ಬರು ಜೋಡಿಸ್ಕೊಂಡು ಅದನ್ನೆಲ್ಲ ದೇವನಿಗೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಅವ್ರ ತಂದೆ ತಾಯಿ ಇಲ್ಲದ ಮಕ್ಕಳಿದ್ದಾರೆ, ತಂದೆ ಇಲ್ಲದ ಮಕ್ಕಳಿದ್ದಾರೆ, ತಾಯಿ ಇಲ್ಲದ ಮಕ್ಕಳೂ ಇದ್ದಾರೆ. ಬೇರೆ ಸಂಸ್ಥೆ ಇರಲಿ ಅಥವಾ ಬೇರೆ ಯಾವುದು ಸಮುದಾಯ ಇರಲಿ ನಮ್ಮ ಕಡೆ ಯಾರ್ದು ಹೆಲ್ಪ್ ಇಲ್ಲ. ನಾವು ದೇವಣಿಗೆ ಮಾಡಿ ನಾವು ನಡೆಸ್ತಾ ಇದ್ದೀವಿ. ಎಜುಕೇಷನ್ ಒಳಗೆ ಸ್ವಲ್ಪ ಎಲ್ಲಿಂದ ಹೊಲಗೆ ಹೆಲ್ಪ್ ತೊಗೋತೀವಿ ಹೊರಗಿಂದ ಸಂಸ್ಥೆಯಿಂದ. ಅದೇ ಅಷ್ಟು. ಮಕ್ಕಳಿಗೆ ಧಾರ್ಮಿಕ ಹಾಗೂ ಬೇರೆ ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ಹಿಂದಿ ಆಗಲಿ, ಕಂಪ್ಯೂಟರ್ ಕ್ಲಾಸಸ್ ಆಗಲಿ, ಮೆಹಂದಿ ಕ್ಲಾಸಸ್ ಆಗಲಿ ಅವು ಎಲ್ಲ ನಾವು ಇದು ಮಾಡ್ತಾಯಿದ್ದೀವಿ. ಕಂಡಕ್ಟ್ ಮಾಡ್ತೀವಿ ನಾವು ಎಲ್ಲ ಅವ್ರಿಗೆ ಎಜುಕೇಷನ್ ಕೊಡ್ತೀವಿ. ಅವ್ರ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿಸ್ತೀವಿ, ಸ್ಕೂಲ್ನಲ್ಲಿ ಮಾಡಿಸ್ತೀವಿ. ಅವ್ರ ಏಜ್ಡ್ ಆದ್ಮ್ಯಾಗ ಅವ್ರು ಏನು ಜಾಬ್ ಮಾಡ್ತೀನಿ ಅಂತ ಅವ್ರು ಬಿಸ್ನೆಸ್ ಮಾಡ್ತಾರೆ. ಅದಕ್ಕೆ ನಾವು ಸಹಾಯ ಮಾಡಿ ಅವ್ರಿಗೆ ಒಂದು ಇದು ಹಚ್ಚಿ ಕೊಡ್ತೀವಿ. ಅವ್ರ ಲೈಫ್ನಾಗ ಅವ್ರು ಸೆಟಲ್ ಆಗಬೇಕು. ನಾಳೆ ಅವ್ರಿಗೆ ಏನು ತೊಂದರೆ ಆಗಬಾರ್ದು ಅಂತ ನಾವು ನೋಡ್ಕೋತಾ ಇದ್ದೀವಿ. ಭಾಳ ಜನರಿಗೆ ಇಲ್ಲೇ ಇರೋದು ಅನಾಥ ಮಕ್ಕಳಿಗೆ ಮದುವೆ ಮಾಡಿಸಿ ಅವ್ರ ಸಂಸಾರ ಇದು ಮಾಡಿ ಅವ್ರ ಮನೆ ಬಾಡಿಗೆಯಿಂದ ಹಿಡಿಸೋಕೆ ಕೊಟ್ಟಿದ್ದು ಐತಿ ಭಾಳ.